ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು ವಾಯುವ್ಯ ಕರ್ನಾಟಕದಲ್ಲಿ ನಡೀತಾ ಇದೆ ಚಾಲನಾ ಪರೀಕ್ಷೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಓನ್ಲಿ ಚಾಲಕರದು ಇವಾಗ ನಡೀತಾ ಇರೋದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಹುಬ್ಬಳ್ಳಿ ಟ್ರ್ಯಾಕು ಮತ್ತು ಹುಮನಾಬಾದ್ ಟ್ರ್ಯಾಕು. ಈ ಒಂದು ಟ್ರ್ಯಾಕ್ಗಳಲ್ಲಿ ಡೈಲಿ ಏನು ಅಭ್ಯರ್ಥಿಗಳು ಹಾಜರಾಗ್ತಾ ಇದ್ದಾರೆ, ಅವರು ಎಷ್ಟೆಷ್ಟು ಸ್ಕೋರ್ ಪಡಿತಾ ಇದ್ದಾರೆ ದಿನಾಲು ಅಂಥೇಳಿ ಇಷ್ಟು ದಿನ ಅಪ್ಡೇಟ್ ಸಿಗ್ತಾ ಇರಲಿಲ್ಲ. ಇವಾಗ ಅಪ್ಡೇಟ್ ಮಾಡ್ತಾ ಇದ್ದಾರೆ ನೆಟ್ವರ್ಕಲ್ಲಿ. ನಾವು ಯಾವ ಥರ ನೋಡಬೇಕು ಅಂತೇಳಿ ನಾನು ತಿಳಿಸ್ತೀನಿ. ಜೊತೆಗೆ PDF ಕೂಡ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಬೇಕಾದರೆ ನೀವು ಅಲ್ಲಿಂದ PDF ಡೌನ್ಲೋಡ್ ಕೂಡ ಮಾಡಿಕೊಂಡು ನೋಡ್ಕೋಬೋದು ಸ್ನೇಹಿತರೆ. ನಾವು ಇಷ್ಟು ದಿನಕ್ಕಿಂತಲೂ ಹಿಂದಿಂದೆಲ್ಲ ಡಾಟಾ ಸಿಗ್ತಾ ಇಲ್ಲ. ಜಸ್ಟ್ 3 ದಿನದಿಂದ ಅಂದರೆ ದಿನಾಂಕ 20/2/2020 ಅಪ್ಡೇಟ್ ಮಾಡ್ತಾ ಇದ್ದಾರೆ. ಆ ದಿನಾಂಕದಿಂದ ಮಾತ್ರ ನಾವು ನೋಡಲು ಸಾಧ್ಯ. ಅದಕ್ಕಿಂತ ಹಿಂದಿನ ಡಾಟಾ ಏನಾದರೂ ಅಪ್ಡೇಟ್ ಮಾಡಿದರೆ ಖಂಡಿತವಾಗ್ಲೂ ತಿಳಿಸ್ತೀನಿ. ನೋಡೋಣ ಬನ್ನಿ, ನಮ್ಮ ಮೊಬೈಲಿಂದ ನಾವು ಯಾವ ಥರ ಈ ಒಂದು ಡೈಲಿ ವೇಜಸ್ ಇದು ಬಿಡ್ತಾ ಇದ್ದಾರೆ ರಿಸಲ್ಟು ಎಲ್ಲ ಅಭ್ಯರ್ಥಿಗಳು. ನಾವು ಯಾವ ಥರ ನೋಡಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ನಿಮ್ಗೆ ಏನಾದರೂ ಗೊತ್ತಿತ್ತು ಅಂದರೆ, ನಿಮ್ಗೆ ನೋಡೋದು ಗೊತ್ತಿತ್ತು ಅಂದರೆ, ಸ್ನೇಹಿತರಿಗೆ ಯಾರಿಗೂ ಗೊತ್ತಿಲ್ಲ ಅಂತಂದರೆ ಅಂಥವ್ರಿಗೆ ಇದನ್ನು ಶೇರ್ ಮಾಡಿ, ಅವರು ಕೂಡ ನೋಡ್ಕೊಳ್ಳಿ. ಜೊತೆಗೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ನೋಡಿ ಸ್ನೇಹಿತರೆ, ನೋಡೋಣ ಯಾವ ಥರ ಅಂಥೇಳಿ. ನಿಮ್ಮ ಮೊಬೈಲಲ್ಲಿ ಯಾವುದೇ ಒಂದು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ನೋಡಿ, ನಾನು ಗೂಗಲ್ ಓಪನ್ ಮಾಡ್ಕೊತಾ ಇದ್ದೀನಿ. ನೋಡಿ, ನೀವು ಇಲ್ಲಿ ಗೂಗಲ್ ಓಪನ್ ಮಾಡ್ಕೊತಾ ಇದ್ದೀನಿ. ಗೂಗಲ್ ಓಪನ್ ಮಾಡ್ಕೊಂಡಿದ್ದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ಇದರಲ್ಲಿ ನಿಮ್ಗೆ ಕಾಣ್ತಾ ಇದೆ, ಅಲ್ಲಿ ನೇಮಕಾತಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ಬೇರೊಂದು ಪೇಜ್ ಓಪನ್ ಆಗುತ್ತೆ. ನೋಡ್ಬೋದು ನೀವು ಇಲ್ಲಿ. ನೋಡಿ ಸ್ನೇಹಿತರೆ, ಈ ಥರ ಓಪನ್ ಆಯಿತು. ಇದರಲ್ಲಿ ನೀವು ಮೊಬೈಲು ಸ್ಟ್ರೈಟಾಗಿ ಹಿಡ್ಕೋಬೇಕು. ಅಡ್ಡ ಹಿಡ್ಕೊಂಡ್ರೆ ಈ ಥರ ಆಪ್ಷನ್ ನಿಮಗೆ ಸಿಗಲ್ಲ. ನೋಡಿ, ಈ ಥರ ಆಪ್ಷನ್ ಬಂದಿದ ಮೇಲೆ ನೀವು ಇಲ್ಲಿ ಡಾಟ್ ಕಾಣಿಸ್ತಾ ಇದೆ ನೋಡಿ, 3 ಗೆರೆ ಕಾಣ್ತಾ ಇದೆಯಲ್ಲ. ಆ ಗೆರೆ ಮೇಲೆ ಕ್ಲಿಕ್ ಮಾಡಿ. ಆ ಗೆರೆ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಗೆ ಈ ಥರ ಬರುತ್ತೆ. ನೀವು ಸ್ವಲ್ಪ ಸ್ಕ್ರೋಲ್ ಮಾಡ್ಕೊಂಡು ಒಂಚೂರು ಮೇಲೆ ಹೇಳ್ಕೊಳ್ಳಿ. ಮೇಲೆ ಹೇಳ್ಕೊಂಡ ಮೇಲೆ ನೋಡಿ, ಇಲ್ಲಿ ಕಾಣ್ತಾ ಇದೆ ನಿಮಗೆ ಚಾಲನಾ ಪರೀಕ್ಷೆಯ ಫಲಿತಾಂಶ ಅಂತೇಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು ಸ್ವಲ್ಪ ಮೇಲೆ ಹೇಳ್ಕೊಳ್ಳಿ. ಮತ್ತು ಸ್ವಲ್ಪ ಮೇಲೆ ಹೇಳ್ಕೊಂಡಿದ ಮೇಲೆ ನಿಮ್ಗೆ ಕಾಣುತ್ತೆ ಸೈಡಲ್ಲಿ ಹುಮನಾಬಾದ್ ಮತ್ತು ಹುಬ್ಬಳ್ಳಿ ಅಂತೇಳಿ ಕಾಣ್ತಾ ಇದೆ ನೋಡಿ. ಇದರಲ್ಲಿ ನಾನು ಫಸ್ಟು ಹುಮನಾಬಾದ್ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡು ಸ್ವಲ್ಪ ವೇಟ್ ಮಾಡಿ, ಡೌನ್ಲೋಡ್ ಆಗುತ್ತೆ PDF. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಕಾಣಿಸ್ತಾ ಇದೆಯಲ್ವ ನಿಮಗೆ. ನೋಡಿ, ಇಲ್ಲಿ ಹುಮನಾಬಾದ್ ಕಾಣಿಸ್ತಾ ಇದೆ, ಇಲ್ಲಿ ಡೇಟ್ ಕಾಣ್ತಾ ಇದೆ 20, 21, 22. ನೋಡಿ, ಈ ಥರ ಓಪನ್ ಆಗುತ್ತೆ. ನಿಮ್ಗೆ ಯಾವ ಡೇಟ್ ಬೇಕೋ ಆ ಡೇಟ್ ನೀವು ಕ್ಲಿಕ್ ಮಾಡ್ಕೊಂಡು ನೋಡ್ಕೋಬೋದು. ನಾನು ಇವಾಗ ಫಸ್ಟು 20ನೇ ತಾರೀಕು ಕ್ಲಿಕ್ ಮಾಡ್ಕೊತೀನಿ. 20ನೇ ತಾರೀಕು ಕ್ಲಿಕ್ ಮಾಡ್ಕೊಂಡಿದ್ಮೇಲೆ ವೆಯ್ಟ್ ಮಾಡಿ, ಡೌನ್ಲೋಡ್ ಆಗುತ್ತೆ. ನೋಡ್ಬೋದು ನೀವಿಲ್ಲಿ ಡೌನ್ಲೋಡ್ ಆಗ್ತಾ ಇದೆ. ನೋಡಿ ಸ್ನೇಹಿತರೆ, ಡೌನ್ಲೋಡ್ ಆಗಿದೆ. ಈ ಥರ ಓಪನ್ ಆಗುತ್ತೆ. ನೀವು ಡೇ ವೈಸ್ ನೀವು ಕೂಡ ನೋಡ್ಬೋದು. ನಿಮ್ಗೆ ಏನಾದರೂ ನೋಡೋಕ್ಕೆ ಬಂದಿಲ್ಲ ಅಂತಂದರೆ ನೀವು ಡೈರೆಕ್ಟಾಗಿ ನಾನು PDF ಒಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಬೇಕಾದರೆ ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ಈ ಥರ ನೋಡಿದರೆ ನಿಮಗೆ ಚಿಕ್ಕದಾಗಿ ಕಾಣಿಸುತ್ತೆ, ಕ್ಲಿಯರಾಗಿ ಕಾಣಲ್ಲ. ನಾನು ಸ್ವಲ್ಪ ಅಡ್ಡ ಮಾಡಿ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕೇಂದ್ರ ಕಚೇರಿ ಹುಬ್ಬಳ್ಳಿ. ನೋಡಿ, ಹುಮನಾಬಾದ್ನಲ್ಲಿ ನಡೆದ ಚಾಲನಾವರ್ತಿ ಪರೀಕ್ಷೆಯ ಫಲಿತಾಂಶದ ಅಂಕಪಟ್ಟಿ, ಉತ್ತೀರ್ಣ ಮತ್ತು ಅನುತ್ತೀರ್ಣರಾದವರ ದೈನಂದಿನ ಪಟ್ಟಿ. ನೋಡ್ಬೋದು ಇಲ್ಲಿ ದಿನಾಂಕ 20 ಫೆಬ್ರವರಿ 2025. ಒನ್ ಬೈ ಒನ್ ನೀವು ನೋಡ್ತಾ ಹೋಗ್ಬೋದು. ನೋಡಿ, ಇಲ್ಲಿ ಸೀರಿಯಲ್ ನಂಬರು, ಅಭ್ಯರ್ಥಿಗಳ ಒಂದು ಅಪ್ಲಿಕೇಶನ್ ID, ಟೆಸ್ಟ್ ಟೋಟಲ್ ಮಾರ್ಕ್ಸು, ಇಲ್ಲಿ ಮುಂದೆ ಕಂಪ್ಲೀಟ್ ಟೆಸ್ಟು,
ಸೊ ಈ ಥರ ಕೊಟ್ಟಿದ್ದಾರೆ. ಸೊ ನೀವು ನೋಡ್ಬೋದು ಅವರು ಪಾಸ್ ಆಗಿದ್ದವರು, ಫೇಲ್ ಆಗಿದ್ದವರು, ಎಷ್ಟು ಅಂಕ ತೊಗೊಂಡಿದ್ದಾರೆ, ಸೊ ಅದನ್ನೆಲ್ಲ ಡೀಟೇಲ್ ಕೊಟ್ಟಿರ್ತಾರೆ. ನೀವು 1 by 1 ನೋಡ್ತಾ ಹೋಗ್ಬೋದು ಸ್ನೇಹಿತರೆ. ಸೊ ನೋಡ್ಬೋದು ಇಲ್ಲಿ 43, 43.5, 43.5, 42.5, 42.5. ಸೊ ಈ ಥರ ನೋಡಿ 48, 48.5 ನೋಡಿ 50ಕ್ಕೆ 50 ಅಂಕ ಕೂಡ ತೊಗೊಂಡಿದ್ದಾರೆ. ನೋಡಿ ಇಲ್ಲಿ ನೋಡ್ಬೋದು ನೀವು. ಸೊ ನೋಡಿ ಸ್ನೇಹಿತರೆ, ನಾನು ಸ್ವಲ್ಪ ಸ್ಪೀಡಾಗಿ ತೊಗೊತೀನಿ, ಜಾಸ್ತಿ ಇದೆ ಅಲ್ವಾ, ಅದಕ್ಕೋಸ್ಕರ. ಸೊ ನೆಕ್ಸ್ಟ್ ಡೇಟ್ ನೋಡೋಣ, 21 ನೋಡ್ಬೋದು ನೀವಿಲ್ಲಿ. ದಿನಾಂಕ 21 ಅಹಮದಾಬಾದು. ನೋಡಿ ಟೋಟಲ್ ಅಂಕ 43, 47, 46, 47. ಸೊ ಯಾವ್ಯಾವ ಅಭ್ಯರ್ಥಿಗಳು ಎಷ್ಟೆಷ್ಟು ಅಂಕ ತೊಗೊಂಡಿದ್ದಾರೆ ಅಂಥೇಳಿ ನೀವು ಕೂಡ ಡೀಟೇಲಾಗಿ ನೋಡ್ತಾ ಹೋಗ್ಬೋದು ಸ್ನೇಹಿತರೆ. ನೋಡಿ 84 ಅಭ್ಯರ್ಥಿಗಳು ಹಾಜರಾಗಿದ್ದರು. ಸೊ ನೆಕ್ಸ್ಟ್ ನೋಡೋಣ 23 ಡೇಟು. ಸೊ ನೋಡ್ಬೋದು ಸ್ನೇಹಿತರಲ್ಲಿ ನೀವು ಅಹಮದಾಬಾದು ಡೇಟ್ 22 ಫೆಬ್ರವರಿ. ಸೊ ಡೇಟು 23 ರಜೆ ಇತ್ತು, 24 ಕೂಡ ನಾಳೆ ಅಪ್ಡೇಟ್ ಆಗುತ್ತೆ. ಸೊ ನಾನು ಮುಂದಿನ ದಿನಗಳಲ್ಲಿ ಅದನ್ನು ತಿಳಿಸ್ತೀನಿ. ಸೊ ನೋಡ್ಬೋದು ಸ್ನೇಹಿತರೆ, ನೋಡಿ 22ನೇ ತಾರೀಕಿಗೆ ಕೂಡ 80 ಜನ ಇಲ್ಲಿ ಹಾಜರಾಗಿದ್ದರು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವಾಗ ನಾವು ಹುಬ್ಬಳ್ಳಿ ಟ್ರ್ಯಾಕ್ ಕೂಡ ಇದರಲ್ಲೇ ನೋಡೋಣ. ಸೊ ನೋಡ್ಬೋದು ಸ್ನೇಹಿತರೆ, ಹುಬ್ಬಳ್ಳಿ ಟ್ರ್ಯಾಕಲ್ಲಿ ಯಾವ ಥರ ಇದೆ ಅಂಥೇಳಿ. ಸೊ ನೋಡ್ಬೋದು ನಾವು ದಿನಾಂಕ 20/2/2025 ನೋಡೋಣ. ಸೊ ನೋಡ್ಬೋದು ಸ್ನೇಹಿತರೆ, ಹುಬ್ಬಳ್ಳಿಯಲ್ಲಿ ನಡೆದ ಚಾಲನವೃತ್ತಿ ಪರೀಕ್ಷೆ ಫಲಿತಾಂಶ ದಿನಾಂಕ 20 ಫೆಬ್ರವರಿ 2025. ಸೊ ನೀವು ಕೂಡ ನೋಡ್ಕೋಬೋದು. ನೋಡ್ಬೋದು 20ನೇ ತಾರೀಕಿಗೆ 76 ಜನ ಅಭ್ಯರ್ಥಿಗಳು ಹಾಜರಾಗಿದ್ದರು. ನೆಕ್ಸ್ಟ್ ನೋಡೋಣ 21 ತಾರೀಕಿಗೆ. ನೋಡ್ಬೋದು 21ನೇ ತಾರೀಕಿಗೆ ಹುಬ್ಬಳ್ಳಿ ಟ್ರ್ಯಾಕು ಡೇಟ್ 21 ಫೆಬ್ರವರಿ. ನೋಡ್ಬೋದು 48, 47, 42. ಸೊ ನಾನು ಮುಂದಿನ ದಿನದಲ್ಲಿ ಯಾವ ಟ್ರ್ಯಾಕಲ್ಲಿ ಜಾಸ್ತಿ ಅಂಕ ಬರ್ತಾಯಿದೆ, ಯಾವುದರಲ್ಲಿ ಕಡಿಮೆ ಬರ್ತಾಯಿದೆ ಅಂಥೇಳಿ ಟ್ಯಾಲಿ ಮಾಡಿ ನೋಡಿ ನಿಮಗೆ ನೆಕ್ಸ್ಟ್ ಮುಂದಿನ ಒಂದು ದಿನಗಳಲ್ಲಿ ಖಂಡಿತವಾಗಲಿ ತಿಳಿಸ್ತೇನೆ. ಇಲ್ಲಿ ಯಾರು 40+ ಎಷ್ಟು ಅಂಕ ಬಂದರು, 45+ ಎಷ್ಟು ಅಂಕ ಬಂದರು ಎಲ್ಲ ಡೀಟೇಲ್ ಆಗಿ ಕೊಡೋದು ಸ್ವಲ್ಪ ಕಷ್ಟ ಇದೆ. ಯಾಕಂದರೆ ಆಲ್ರೆಡಿ ಹಿಂದೇನು ಮುಗಿದೋಗಿದೆ, ಆ ಡಾಟಾ ಸಿಗ್ತಾಯಿಲ್ಲ ಸ್ನೇಹಿತರೆ. ಸೊ ನೋಡ್ಬೋದು 21ಕ್ಕೆ ಇಲ್ಲಿ ಟೋಟಲ್ 85 ಅಭ್ಯರ್ಥಿಗಳು ಹಾಜರಾಗಿದ್ದರು. ಸೊ ನೆಕ್ಸ್ಟ್ ನೋಡೋಣ 22ರದ್ದು. ಸೊ ನೋಡ್ಬೋದು ಇಲ್ಲಿ ನೀವು ಹುಬ್ಬಳ್ಳಿ ದಿನಾಂಕ 22 ಫೆಬ್ರವರಿ ನೋಡಿ 45 ಅಂಕ, 43, 46, 40, 44. ಸೊ 1 by 1 ನೀವು
ನೋಡ್ತಾ ಹೋಗ್ಬೋದು ಸ್ನೇಹಿತರೆ. ಸೊ ನೋಡಿ ಸ್ನೇಹಿತರೆ, ಟೋಟಲ್ 82 ಜನ ಇಲ್ಲಿ ಹಾಜರಾಗಿದ್ದರು 22ನೇ ತಾರೀಕಿಗೆ. 23ಕ್ಕೆ ಭಾನುವಾರ ರಜೆ ಇತ್ತು. 24ನೇ ತಾರೀಕು 24 ಇವತ್ತು ನೈಟು ಅಪ್ಡೇಟ್ ಆಗ್ಬೋದು. ಮೇ ಬಿ ನಾಳೆ ಎಲ್ಲ ಅಪ್ಡೇಟ್ ಆಗುತ್ತೆ. ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಖಂಡಿತವಾಗ್ಲೂ ಕಾಮೆಂಟಲ್ಲಿ ನೀವು ತಿಳಿಸ್ಬೋದು. ಜೊತೆಗೆ ನನ್ನ ಚಾನಲಿನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳುತ್ತಾ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಸ್ನೇಹಿತರೆ ಅಂತ ಹೇಳುತ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರಗಳು.